Today we're going to learn about what is inductive method of Bible study. ಈ ದಿನ ಇಂಡಕ್ಟಿವ್ ಮೆಥಡ್ ಆಫ್ ಬೈಬಲ್ ಸ್ಟಡಿ ಅಂದರೆ ಏನು ಎಂಬುದಾಗಿ ಈ ವಿಧಾನದ ಬಗ್ಗೆ ನಾವು ತಿಳಿಯುತ್ತೇವೆ. ಕನ್ನಡದಲ್ಲಿ ಅನುಗಮನದ ಬೈಬಲ್ ಅಧ್ಯಯನ ವಿಧಾನ ಎಂಬುದಾಗಿ ಇದಕ್ಕೆ ಹೇಳಲ್ಪಡುವಂತದ್ದಾಗಿರುತ್ತದೆ. Normally anybody who reads Bible they will either follow inductive Bible study or deductive Bible study. ಸಾಮಾನ್ಯವಾಗಿ ಯಾರಾದರೂ ಸತ್ಯವೇದವನ್ನು ಓದುವಾಗ ಅವರು ಒಂದು ಇಂಡಕ್ಟಿವ್ ಬೈಬಲ್ ಸ್ಟಡಿ ಅನುಗಮನದ ಸತ್ಯವೇದ ಅಧ್ಯಯನವನ್ನು ಫಾಲೋ ಮಾಡ್ತಾರೆ, ಅಥವಾ ಡಿಡಕ್ಟಿವ್ ಬೈಬಲ್ ಸ್ಟಡಿ ಅನುಮಾನಾತ್ಮಕ ವಿಧಾನವನ್ನು ಫಾಲೋ ಮಾಡುವಂತವರಾಗಿರ್ತಾರೆ. Okay, so first we'll see what is deductive Bible study. ಮೊದಲು ನಾವು ತಿಳ್ಕೊಳ್ಳೋಣ ಅನುಮಾನಾತ್ಮಕ ವಿಧಾನ, ಸತ್ಯವೇದವನ್ನು ಓದುವಂತ ವಿಧಾನ ಇದಾಗಿರ್ತೈತೆ. ಇದರ ಕುರಿತು ನಾವು ತಿಳ್ಕೊಳ್ಳೋಣ. Okay, what is deductive Bible study? You can see that picture over there. ನೋಡಿ, ಇಲ್ಲಿ ಅನುಮಾನಾತ್ಮಕ ಸತ್ಯವೇದ ಅಧ್ಯಯನದ ವಿಧಾನ ಅಂತ ಹೇಳುವಾಗ ಅದು ಏನಾಗಿದೆ ನಾವು ನೋಡೋಣ. What do you understand from that picture? ಇಲ್ಲೊಂದು ನಾವು ಆ ಪಿಕ್ಚರ್ ಅನ್ನು ನೋಡ್ತಾ ಇದ್ದೇವೆ. ಇದನ್ನು ನೋಡುವಾಗ ನಮ್ಗೆ ಏನು ಅರ್ಥವಾಗ್ತಾ ಇದೆ? What do you understand from that picture? ಈ ಫೋಟೋವನ್ನು ನೋಡುವಾಗ ನಮ್ಗೆ ಏನು ಅರ್ಥ ಆಗ್ತಾ ಇದೆ? There is one guy talking, right? ಅಲ್ಲಿ ಒಬ್ಬ ವ್ಯಕ್ತಿ ಮಾತನಾಡ್ತಿದ್ದಾನೆ. Okay, on the top picture one fellow is calling Bible and is talking. ಅಲ್ಲಿ ಟೆಲಿಫೋನ್ ಒಬ್ಬ ಮೇಲೆ ಇರುವಂತ ಪಿಕ್ಚರ್ ಅಲ್ಲಿ ಒಬ್ಬ ವ್ಯಕ್ತಿ ಸತ್ಯವೇದದೊಂದಿಗೆ ಮಾತನಾಡ್ತಿದ್ದಾನೆ. ಓಕೆ, ಸತ್ಯವೇದವು ನಿಮ್ಮೊಂದಿಗೆ ಮಾತಾಡಬೇಕಾ, ನೀವು ಸತ್ಯವೇದದೊಂದಿಗೆ ಮಾತಾಡಬೇಕಾ? ನೋಡಿ, you have to talk to Bible or Bible has to talk to you. ನೋಡಿ, ಸತ್ಯವೇದವನ್ನು ನಾವು ಓದುವಾಗ ನಾವು ಸತ್ಯವೇದದೊಂದಿಗೆ ಮಾತಾಡಬೇಕಾ ಅಥವಾ ಸತ್ಯವೇದ ನಮ್ಮೊಂದಿಗೆ ಮಾತನಾಡಬೇಕಾ? Bible has to talk to us, right? So, ಸತ್ಯವೇದವೇ ನಮ್ಮೊಂದಿಗೆ ಮಾತನಾಡಬೇಕು. but here he is talking to Bible. ಆದ್ರೆ ಇಲ್ಲಿ ಓದುವಂತ ವ್ಯಕ್ತಿ ಸತ್ಯವೇದದೊಂದಿಗೆ ಮಾತಾಡುತ್ತಿದ್ದಾನೆ. That is called deductive Bible method. ಅದನ್ನೇ ಅನುಮಾನಾತ್ಮಕ ಸತ್ಯವೇದ ಅಧ್ಯಯನ ಎಂಬುದಾಗಿ ಕರೆಯುತ್ತಾರೆ. Okay, what is happening in this method is ಈ ಒಂದು ವಿಧಾನದಲ್ಲಿ ನಡೆಯುವಂತ ಸಂಗತಿ ಏನಾಗಿದೆ ಅಂದರೆ the person already has one idea about what he has to preach or teach. ಆತನು ಏನು ಹೇಳಬೇಕಾಗಿದ್ದಾನೋ, ಉಪದೇಶ ಮಾಡಬೇಕಾಗಿದ್ದಾನೋ ಆಲ್ರೆಡಿ ಆ ವ್ಯಕ್ತಿಗೆ ತನ್ನದೇ ಆದಂತಹ ಒಂದು ಅಭಿಪ್ರಾಯ ಅಥವಾ ಸಂಗತಿಗಳು ಆತನಿಗೆ ತಿಳಿದಿರುವಂತವಾಗಿರ್ತವೆ. Or he already has some preconceived idea about what he wants. ಆತನು ಯಾರಾಗಿದ್ದಾನೆ ಎಂಬುದಾಗಿ ಈಗಾಗಲೇ ಮುಂಚಿತವಾಗಿಯೇ ತನ್ನ ಒಳಗೆ ಆತನು ಹೊಂದಿರುವಂತಹ ಅಭಿಪ್ರಾಯಗಳು, ಆಲೋಚನೆಗಳು ಇರುವಂತವಾಗಿರ್ತವೆ. Yes, so ಅವರಿಗೆ ಏನು ಬೇಕೋ ಅದು ಮುಂಚಿತವಾಗಿ ಅವರ ಮೈಂಡ್ ಅಲ್ಲಿ ಉಂಟು, right? With that idea he is trying to read the Bible. ಏನು ಸತ್ಯವೇದ ಹೇಳಬೇಕು ಎಂಬುದ ತನಗೆ ಬೇಕಾದ ಆಲೋಚನೆಗಳು ಆತನಲ್ಲಿ ಈಗಾಗಲೇ ಇರ್ತವೆ. ಆ ಸ್ವಂತ ಆಲೋಚನೆಗಳು ಇಟ್ಟುಕೊಂಡು ಸತ್ಯವೇದವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. I'll give you one small example. Last week it happened. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ, ಇದು ಹೇಗೆ ಇರ್ತೈತೆ ಎಂಬುದಾಗಿ. There is one news channel I really admire in Telugu news channel. ಒಂದು ತೆಲುಗುನಲ್ಲಿ ಒಂದು ನ್ಯೂಸ್ ಚಾನಲ್ ಇರುವಂತದ್ದಾಗಿದೆ. And they expose all the false teachings and false babas and all that they expose. ಆ ಒಂದು ಚಾನಲ್ ಅಲ್ಲಿ ಎಲ್ಲ ಫಾಲ್ಸ್ ಬಾಬಾಸು, ಫಾಲ್ಸ್ ಟೀಚರ್ಸು, ಅಂದ್ರೆ ಆಧ್ಯಾತ್ಮಿಕ ಸಂಬಂಧಪಟ್ಟ ತಪ್ಪಾದ ರೀತಿಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಅವರು ತೋರಿಸುವಂತವರಾಗಿರ್ತಾರೆ. But it's a news channel, mainly they show India news. ಅದು ಆಕ್ಚುಲಿ ನ್ಯೂಸ್ ಚಾನಲ್ ಆಗಿದೆ. ಮತ್ತೆ what happened is that they also expose some false pastors also. ಅವರು ಕೆಲವೊಮ್ಮೆ ಸಭಾಪಾಲಕರನ್ನು ಸಹ, ಅಂದ್ರೆ ಚರ್ಚ್ ಪಾಸ್ಟರ್ಸ್ ಅನ್ನು ಸಹ ಎಕ್ಸ್ಪೋಸ್ ಮಾಡುವಂತವರಾಗಿರ್ತಾರೆ. But they put a video on Friday saying that Bible is discriminating women, we have to reject Bible. They put the video. ಅವರೊಂದು ಫ್ರೈಡೆ ಹೀಗೆ ಹೇಳ್ತಾರೆ, ಸತ್ಯವೇದ ಸ್ತ್ರೀಯರನ್ನು ಕೆಳಗಣಿಸಿ ನೋಡುತ್ತದೆ ಎಂಬುದಾಗಿ. Okay, you know what they did? ಅವ್ರು ಏನ್ ಮಾಡ್ತಾರೆ ಗೊತ್ತುಂಟಾ? When I saw the video I felt like laughing. ಆ ವಿಡಿಯೋನ ನಾನು ನೋಡಿದಾಗ ನಾನು ನಗಾಡ್ಲಿಕ್ಕೆ ಪ್ರಾರಂಭಿಸಿದೆ. Because whatever they did I searched in Google, same list is there in the Google. ಅವ್ರು ಏನೆಲ್ಲ ಮಾಡ್ತಾರೋ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಎಲ್ಲ ಸಂಗತಿಗಳಲ್ಲಿ ಕಂಡು ಬರ್ತವೆ. What they did is they went to Google and said what Bible verses speak against women. ಅವರು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ, ಸತ್ಯವೇದ ಸ್ತ್ರೀಯರಿಗೆ ವಿರೋಧವಾಗಿ ಏನು ಮಾತಾಡುತ್ತದೆ ಎಂಬುದಾಗಿ. And they took the list of Bible verses and taka there's reading. ಗೂಗಲ್ ಕೊಡುವಂತ ಸತ್ಯವೇದ ವಚನಗಳನ್ನು ಅವರು ತಗೊಂಡು ಅದನ್ನು ಇಲ್ಲಿ ವಿವರಿಸಲಿಕ್ಕೆ ಪ್ರಾರಂಭಿಸ್ತಾರೆ. That is called deductive Bible study. ಅದುವೇ ಅನುಮಾನಾತ್ಮಕ ಸತ್ಯವೇದ ಅಧ್ಯಯನದ ವಿಧಾನ ಎಂಬುದಾಗಿ. They don't know what it is they saying. ನಿಜಕ್ಕೂ ಸತ್ಯವೇದದ ಆ ವಚನಗಳು ಏನನ್ನು ಕುರಿತು ಹೇಳ್ತವೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. For example, they took one verse. ಉದಾಹರಣೆಗೆ ಒಂದು ವಾಕ್ಯವನ್ನು ಅವರು ತಗೊಳ್ತಾರೆ. It says that woman has to obey the man or husband. ಸತ್ಯವೇದ ಹೇಳುವಂತ ಒಂದು ಮಾತು ಉಂಟಲ್ವಾ, ಸ್ತ್ರೀಯರು ತಮ್ಮ ಗಂಡಂದರಿಗೆ ಅಧೀನರಾಗಿರಬೇಕು ಎಂಬುದಾಗಿ. And he is questioning how this is saying only women has to obey. That means man should not obey. ಹೇಗೆ ಸ್ತ್ರೀ ಮಾತ್ರ ವಿಧೇಯತೆ ತೋರಬೇಕಾದ್ರೆ ಇದು ಹೇಗಾಗ್ತದೆ, ಪುರುಷನ ಸಹ ವಿಧೇಯತೆ ತೋರಬೇಕಲ್ವಾ ಎಂಬುದಾಗಿ ಅವರು ಮಾತಾಡ್ತಾರೆ. Just next verse it says, in the next verse it says, ಅದರ ಇನ್ನೊಂದು ವಚನವೇ, ಅದರ ಹಿಂದೆ ಬರುವಂತ ವಚನವೇ ಹೇಳ್ತೈತೆ, it says that man has to love woman the way Christ loved and gave life.
ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ತನ್ನನ್ನು ಒಪ್ಪಿಸಿಕೊಟ್ಟ ಪ್ರಕಾರ ಪ್ರತಿ ಪುರುಷನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಓದಿಲ್ಲ, ಕೆಳಗಿರುವಂತದ್ದು ಓದಿದ್ದಾರೆ, ಮೇಲೆ ಬಿಟ್ಟು ಬಿಟ್ಟಿದ್ದಾರೆ. ರೈಟ್, ಸೊ ದೇ ಡಿಡ್ ನಾಟ್ ರೀಡ್ ವಾಟ್ ಆಕ್ಚುಲಿ ಇಟ್ ಸೇಸ್. ದೇ ಟುಕ್ ಓನ್ಲಿ ದಟ್ ವರ್ಸ್. ಅವರು ಆ ವಚನವನ್ನು ಮಾತ್ರ ತಗೊಂಡಿದ್ದಾರೆ, ಯಾಕಂದ್ರೆ ಅದು ಅವರಿಗೆ ಬೇಕಾಗಿರುವಂತ ವಚನ ಆದ್ರಿಂದ ಅದನ್ನು ಮಾತ್ರ ತಗೊಂಡಿದ್ದಾರೆ. ನೆಕ್ಸ್ಟ್ ವಚನವನ್ನು ಅವರು ಬಿಟ್ಟು ಬಿಟ್ಟಿದ್ದಾರೆ. Many times when we preach also we are doing this mistake. ಅನೇಕ ಸಾರಿ ನಾವು ಉಪದೇಶ ಮಾಡುವಾಗ ಪ್ರಸಂಗಿಸುವಾಗ ಸಹ ನಮಗೆ ಏನು ಬೇಕೋ ಆ ಸಂಗತಿಗಳನ್ನು ಮಾತ್ರ ನಾವು ಆ ರೀತಿ ಮಾತ್ರ ತಗೊಳ್ಳುವಂತವರಾಗಿರ್ತೇವೆ. Like a mixture or churmuri, right? We are taking some words from Old Testament, New Testament, that one mixed together, take. ನಮಗೆ ಇರುವಂತ ಅಭಿಪ್ರಾಯವನ್ನು ಸತ್ಯ ಎಂಬುದಾಗಿ ಸ್ಥಾಪಿಸುವುದಕ್ಕಾಗಿ ಹಳೆಯ ಒಡಂಬಡಿಕೆಯಿಂದ ಮತ್ತು ಹೊಸ ಒಡಂಬಡಿಕೆಯಿಂದ ಆ ರೀತಿ ಕಾಣುವಂತಹ ವಾಕ್ಯಗಳನ್ನು ಅವುಗಳನ್ನು ಜೋಡಿಸಿ ನಾವು ಹೇಳುವ ಪ್ರಯತ್ನವನ್ನು ಮಾಡುವಂತವರಾಗಿರ್ತೇವೆ. See, this type of Bible study is not actually completely wrong. It's not fully wrong. ಆಕ್ಚುಲಿ ಅನುಮಾನಾತ್ಮಕ ಸತ್ಯವೇದ ಅಧ್ಯಯನ ಅನ್ನುವಂಥದ್ದು ಪರಿಪೂರ್ಣವಾಗಿ ಇದು ತಪ್ಪು ಎಂಬುದಾಗಿ ಸಹ ಹೇಳಿಕ್ಕಾಗಲ್ಲ. If you already know what Bible is teaching, you studied the Bible, now you can use this method. ಒಂದು ವೇಳೆ ಸತ್ಯವೇದವನ್ನು ನೀವು ಈಗಾಗಲೇ ಸ್ಟಡಿ ಮಾಡಿರುವಂತವರಾಗಿ ಸತ್ಯವೇದ ಏನು ಸತ್ಯವಾಗಿ ಹೇಳ್ತೇತೋ ಅದನ್ನು ನೀನು ತಿಳಿದಿರುವಂತದ್ದಾದ್ರೆ ಈ ಮೆಥಡ್ ಅನ್ನು ನೀನು ಯೂಸ್ ಮಾಡ್ಕೋಬಹುದು. But if you did not do the Bible study at all, you just going and searching some verses and taking, then you can fall into a trap of false teaching anytime. ಈ ಸತ್ಯವೇದದ ಒಂದು ಜ್ಞಾನವೇ ಇಲ್ಲದೆ ಸತ್ಯವೇದದ ಹತ್ರ ನಮ್ಮ ಅಭಿಪ್ರಾಯಗಳನ್ನು ಸಮ್ಮತಿಸುವಂತ ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂತದ್ದಾದ್ರೆ ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ಸಾರಿ ನಾವು ತಪ್ಪಾದ ಉಪದೇಶಕ್ಕೆ ಒಳಗಾಗುವಂತವರಾಗಿರ್ತೇವೆ. Okay, that's why we don't follow this method. ಆದ್ದರಿಂದ ಈ ಅನುಮಾನಾತ್ಮಕ ಸತ್ಯವೇದ ಅಧ್ಯಯನ ಅನ್ನುವಂತ ಈ ವಿಧಾನವನ್ನು ನಾವು ಅನುಸರಿಸಬಾರದು. We always follow inductive Bible study method. ನಾವು ಯಾವಾಗಲೂ ಸಹ ಅನುಗಮನದ ಸತ್ಯವೇದ ಅಧ್ಯಯನ ಇಂಡಕ್ಟಿವ್ ಬೈಬಲ್ ಸ್ಟಡಿ ವಿಧಾನವನ್ನು ಅನುಸರಿಸಬೇಕು. What is there in the picture there? ಇಲ್ಲಿ ಈ ಪಿಕ್ಚರ್ ಅಲ್ಲಿ ಏನು ಕಾಣುವಂತದ್ದಾಗಿದೆ? ಸತ್ಯವೇದಕ್ಕೆ ಅವರು ಕನ್ನಡಿಯನ್ನು ಇಟ್ಟು ಮ್ಯಾಗ್ನಿಫೈಡ್ ಗ್ಲಾಸ್ ಅನ್ನು ಇಟ್ಟು ನೋಡ್ತಾ ಇದ್ದಾರೆ. Right, that means that they are looking into details. ಅವರು ಸತ್ಯವೇದ ಏನು ಹೇಳ್ತೈತೆ ಎಂಬುದಾಗಿ ಅದನ್ನು ವಿವರವಾಗಿ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. So in this Bible study method, ಈ ಒಂದು ಸತ್ಯವೇದ ಅಧ್ಯಯನದ ವಿಧಾನದಲ್ಲಿ okay, it is also called as a part of hermeneutics. Hermeneutics ಎಂಬುದಾಗಿ ಕರೀತಾರೆ. It comes in the Bible colleges actually. ಇದು ಆಕ್ಚುಲಿ ಈ ಒಂದು ವಿಧಾನ ಹರ್ಮನ್ಯುಟಿಕ್ಸ್ ಅನ್ನುವಂತ ಸಂಗತಿಯಲ್ಲಿ ಬರುವಂತದ್ದಾಗಿದೆ. ಇದು ಬೈಬಲ್ ಕಾಲೇಜಲ್ಲಿ ಉಪಯೋಗಿಸ್ತಾರೆ. This is the right way of studying Bible. ಇದು ಸತ್ಯವೇದವನ್ನು ಅಧ್ಯಯನ ಮಾಡುವ ಸರಿಯಾದ ವಿಧಾನವಾಗಿರುತ್ತದೆ. Once you learn this method, ಒಂದು ಸಾರಿ ಈ ರೀತಿಯಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಲಿಕ್ಕೆ ನೀವು ಪ್ರಾರಂಭಿಸುವಂತದ್ದಾದರೆ, that's why this class and next week's class is very very important. ಆದ್ದರಿಂದ ಈ ಒಂದು ಕ್ಲಾಸು ಬರುವ ವಾರದಲ್ಲಿರುವಂತಹ ಕ್ಲಾಸು ಬಹಳ ಪ್ರಾಮುಖ್ಯವಾದಂತ ತರಗತಿ ಆಗಿರ್ತದೆ. Because before going into the books, we are going to learn how to study. ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಸತ್ಯವೇದದ ಪುಸ್ತಕಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೇವೆ. ಆಗ ಹೇಗೆ ಅದನ್ನು ಅಧ್ಯಯನ ಮಾಡಬೇಕೆಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ. Once you learn how to study, nobody can cheat you. ಒಂದು ಸಾರಿ ಸತ್ಯವೇದವನ್ನು ಹೇಗೆ ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕೆಂಬುದಾಗಿ ನಿಮಗೆ ತಿಳಿಯುವಂತದ್ದಾದ್ರೆ ನಿಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಸಾಧ್ಯವಾಗಲ್ಲ. Praise the Lord. Praise the Lord. Okay, so in this method, these are the steps that we follow. ಈ ವಿಧಾನದಲ್ಲಿ ಕೆಲವು ಹಂತಗಳಿದ್ದಾವೆ, ನಾವು ಫಾಲೋ ಮಾಡಬೇಕಾದ ಹಂತಗಳಿದ್ದಾವೆ. Okay, the first thing is to do what? What does it say? First thing. ಮೊದಲನೇ ಸಂಗತಿ, ಇಂಡಕ್ಟಿವ್ ಬೈಬಲ್ ಸ್ಟಡಿಯನ್ನು ನಾವು ಮಾಡುವಾಗ ನಾವು ಮಾಡಬೇಕಾದ ಮೊದಲನೇ ಸಂಗತಿ ಯಾವುದು? Pray. Praise God. ಪ್ರಾರ್ಥನೆ. Can everybody say pray? Prayer. Prayer. ಎಲ್ಲರೂ ಹೇಳೋಣ. Okay, so the first thing to do is to pray. ಪ್ರಾರ್ಥನೆ ಮಾಡುವಂತದ್ದು. Why we should pray? ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಸತ್ಯವೇದ ಅಧ್ಯಯನ ಮಾಡುವಾಗ? ಅಲ್ಲ, because God is the writer of this book. ಯಾಕಂದರೆ ದೇವರೇ ಸತ್ಯವೇದವನ್ನು ಬರೆಸಿರುವಂತಾತನು, ಅದರ ರಚಯಿತ ದೇವರೇ ಆಗಿದ್ದಾನೆ. That's why even after 1500 of years of gap, Bible does not say anything that is against the Bible. ಈ 1500 ವರ್ಷಗಳ ಅಂತರದಲ್ಲಿ ಕಾಲಾವಧಿಯಲ್ಲಿ ಸತ್ಯವೇದ ಬರೆಯಲ್ಪಟ್ಟಿದ್ದಾಗ್ಯೂ ಸತ್ಯವೇದ ಎಲ್ಲೂ ಸಹ ಸತ್ಯವೇದವನ್ನು ವಿರೋಧಿಸುವುದಿಲ್ಲ, ವ್ಯತಿರೇಕಿಸುವುದಿಲ್ಲ. Because Holy Spirit is the writer. ಯಾಕಂದ್ರೆ ಪವಿತ್ರಾತ್ಮನ ಒಬ್ಬರೇ ಈ ಎಲ್ಲಾ ಪುಸ್ತಕಗಳನ್ನು ಸತ್ಯವೇದದಲ್ಲಿ ಬರೆಸಿರುವಂತ ಆತನಾಗಿದ್ದಾನೆ. So Jesus said, ಆದ್ದರಿಂದ ಯೇಸು ಹೇಳಿದರು, when the Spirit of truth comes, when the Holy Spirit comes, ಸತ್ಯದ ಆತ್ಮನಂದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ He will lead you into all truth. ನಿಮ್ಮನ್ನು ಸರ್ವ ಸತ್ಯಕ್ಕೆ ಆತನು ನಡೆಸಿಕೊಂಡು ಹೋಗುತ್ತಾನೆ. He will remind you of what I have taught. ನಾನು ನಿಮಗೆ ಏನು ಹೇಳಿದ್ದೇನೋ ಕಲಿಸಿದ್ದೇನೋ ಅದನ್ನು ನಿಮಗೆ ಜ್ಞಾಪಕಪಡಿಸುವನು. Praise the Lord. Praise the Lord. So to understand Bible, whose help you need? ನಾವು ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಯಾರ ಸಹಾಯ ಬೇಕು? We need Him. Holy Spirit. Praise God. Praise the Lord. Right? Holy Spirit is enough. ಪರಿಶುದ್ಧಾತ್ಮನು ಸಾಕು. Praise God. So that's why we pray first. ಆದ್ದರಿಂದ ಮೊದಲನೇದಾಗಿ ನಾವು ಪ್ರಾರ್ಥಿಸಬೇಕು. Okay, the second step is to read. ಎರಡನೇ ಹಂತ ಯಾವುದು ಅಂದ್ರೆ ಓದುವಂತದ್ದು. Okay, read means not normally reading. ಓದುವಂತದ್ದಂದ್ರೆ ಸುಮ್ಮನೆ ಹೀಗೆ ಓದುವಂತದ್ದಲ್ಲ. But reading and then reading again you are reading 3 times. ಓದುವಂತದ್ದು
ತಿರುಗಿ ಓದುವಂಥದ್ದು, ತಿರುಗಿ ಓದುವಂಥದ್ದು, 3 ಸಾರಿ ಒಂದು ಸಂಗತಿಯನ್ನು ನಾವು ಓದಬೇಕಾಗ್ತದೆ. Praise the Lord. Praise the Lord. ಒಂದು ವಚನ ಅಲ್ಲ, ನಾಟ್ ಸಿಂಗಲ್ ವರ್ಸ್ ರೀಡಿಂಗ್ 3 times. ಒಂದು ವಚನವನ್ನು 3 ಸಾರಿ ಓದುವಂಥದ್ದಲ್ಲ, ಬಟ್ ಯು ಹ್ಯಾವ್ ಟು ಅಟ್ ಲೀಸ್ಟ್ ಟೇಕ್ 1 chapter and read it fully. ಕನಿಷ್ಠ ಒಂದು ಅಧ್ಯಾಯವನ್ನಾದರೂ 3 ಸಾರಿ ನಾವು ಓದಬೇಕು ಅಧ್ಯಯನ ಮಾಡುವಾಗ. Okay, so we always suggest one thing. ನಾವು ಯಾವಾಗಲೂ ಒಂದು ಸಲಹೆಯನ್ನು ನಾವು ಕೊಡುತ್ತೇವೆ. If you are taking one letter or epistle, ನೀವು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಅಧ್ಯಯನ ಮಾಡಲಿಕ್ಕೆ ನೀವು ತೆಗೆದುಕೊಳ್ಳುವಂತದ್ದಾದರೆ read fully once, full. ಒಂದು ಸಾರಿ ಇಡೀ ಪತ್ರಿಕೆಯನ್ನು ನೀವು ಓದಬೇಕು. But and then the chapter wise you read 2 times, 3 times. ಆದ ನಂತರ ಒಂದೊಂದು ಚಾಪ್ಟರ್ ಅನ್ನು ಎರಡು ಸಾರಿ 3 ಸಾರಿ ನೀವು ಓದಬೇಕು. Because like I gave that example of the news channel. ನಾನು ಈಗಾಗಲೇ ನ್ಯೂಸ್ ಚಾನೆಲ್ದು ನಾನು ಒಂದು ಉದಾಹರಣೆ ಕೊಟ್ಟೆ ಅಲ್ವಾ. If they had read the full chapter they would have understood. ಖಂಡಿತವಾಗಿ ಅವರು ಒಂದು ವೇಳೆ ಆ ಪತ್ರಿಕೆಯ ಒಂದು ಫುಲ್ ಅಧ್ಯಾಯವನ್ನು ಅವರು ಓದುವಂತದ್ದಾದ್ರೆ ಸತ್ಯವೇದ ಏನು ಹೇಳ್ತದೆ ಎಂಬ ಅವಗಾಹನ ಅವರಿಗೆ ಬರ್ತಾ ಇತ್ತು. Right? In the same way, if we read a full chapter only, we'll understand. ಅದೇ ರೀತಿ ನಾವು ಸಹ ಇಡೀ ಅಧ್ಯಾಯವನ್ನು ಓದುವಂತದ್ದಾದ್ರೆ ಸತ್ಯವೇದ ಏನು ಹೇಳ್ತದೆ ಎಂಬುದಾಗಿ ನಮಗೆ ಅರ್ಥವಾಗ್ತದೆ. How many times we should read? ಎಷ್ಟು ಸಾರಿ ನಾವು ಅಧ್ಯಯನ ಮಾಡುವಾಗ ಆ ಭಾಗವನ್ನು ಓದಬೇಕು? 3 ಸಾರಿ. Okay. After this, we have 3 steps to follow. ಇದರ ನಂತರ 3 ಹಂತಗಳು ನಾವು ಅನುಸರಿಸಬೇಕಾಗುತ್ತದೆ. So first level is to observe. ಮೊದಲನೇ ಹಂತ ಗಮನಿಸುವಂತದ್ದು. Okay, see there one binoculars. So what they are doing is they are observing. We have to observe the text. ಅದು ಏನು ತೋರಿಸ್ತೈತೆ ಅಂದ್ರೆ ಏನಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಲು ಅದನ್ನು ಗಮನಿಸುವಂತದ್ದಾಗಿದೆ. What is this step called? Observation. ಈ ಒಂದು ಹಂತವನ್ನು ಏನಂತ ಕರೀತಾರೆ? ಗಮನಿಸುವಂತದ್ದು. Okay, that means to ask a question, what is Bible actually speaking? ಅದು ಅದರ ಅರ್ಥವೇನೆಂದ್ರೆ ಸತ್ಯವೇದ ನಿಜಕ್ಕೂ ಏನನ್ನು ಕುರಿತು ಮಾತನಾಡ್ತದೆ ಎಂಬುದಾಗಿ ತಿಳಿಯುವ ಪ್ರಯತ್ನ. I'll tell you how to do that. ಹೇಗೆ ಅದನ್ನು ಮಾಡೋದು ನಾನು ನಿಮಗೆ ಹೇಳ್ತೇನೆ. The second step is to interpret. ಎರಡನೇ ಸಂಗತಿ ಅದರ ಅರ್ಥವನ್ನು ತಿಳಿಸುವಂತದ್ದು. Okay, so what is it? What is the meaning of what it is saying? ಅದು ಏನು ಹೇಳ್ತೇತೋ ಅದರ ಅರ್ಥ ಏನೋ ತಿಳ್ಕೊಳ್ಳುವಂತದ್ದು. Okay, we'll talk about that also, how to do that. ಇದರ ಕುರಿತು ಸಹ ವಿವರವಾಗಿ ನಾವು ಮುಂದೆ ನೋಡಿಕೊಳ್ಳೋಣ. The third one is the most important step, that is application. ಮೂರನೇ ಸಂಗತಿ ಅತ್ಯಂತ ಮುಖ್ಯವಾದ ವಿಷಯ ಇದು. ಅದೇನಂದ್ರೆ ಸತ್ಯವೇದ ಹೇಳುವಂತ ಸಂಗತಿಗಳನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಂತದ್ದು. Praise the Lord. Praise the Lord. So without the application, reading is only information. ನಾವು ಒಂದು ವೇಳೆ ದೇವರ ವಾಕ್ಯ ಹೇಳುವ ಸತ್ಯಗಳನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳದಿದ್ದರೆ ಕೇವಲ ಅದು ನಮ್ಮ ಜ್ಞಾನದಲ್ಲಿ ಒಂದು ಇನ್ಫಾರ್ಮೇಶನ್ ಹಾಗೆ ಮಾತ್ರ ಉಳಿಯುವಂತದ್ದಾಗಿರ್ತದೆ. Okay, Jesus said, right, what you listen to my word and you go away, you are like a foolish person who's building the house on the sand. ನೀವು ನನ್ನ ಮಾತುಗಳನ್ನು ಕೇಳ್ತೀರಿ, ಅದರ ಹೊರಗೆ ಹೋಗಿ ನೀವು ಮರೆತು ಬಿಡ್ತೀರಿ, ಅದರ ಪ್ರಕಾರ ನಡೆಯಲ್ಲ, ನೀವು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿರೋ ಬುದ್ಧಿಹೀನನನ್ನು ಹೋಲುತ್ತೀರಿ ಎಂಬುದಾಗಿ. But the person who listens and does by it is like the wise person building house on the solid foundation. ಆದರೆ ಯಾರಾದ್ರೆ ಆತನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದುಕೊಳ್ಳುತ್ತಾನೋ ಅವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿರೋ ಬುದ್ಧಿವಂತನನ್ನು ಹೋಲುತ್ತಾನೆ. Praise the Lord. So application is very very important. ಇಲ್ಲಿ ಅನ್ವಯಿಸುವಿಕೆ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. Okay, so let's go to that first step, how to do the observation. ಈಗ ಮೊದಲನೇ ಹಂತಕ್ಕೆ ನಾವು ಹೋಗೋಣ. ಹೇಗೆ ದೇವರ ವಾಕ್ಯವನ್ನು ಗಮನಿಸುವಂತದ್ದು, Okay, ಅವಲೋಕನ ಮಾಡುವಂತದ್ದು. So for observation we have to ask some questions. ನಾವು ಅವಲೋಕಿಸುವಾಗ ಸತ್ಯವೇದವನ್ನು ನಾವು ಕೆಲವು ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. Okay, in the sheets that are given to you there are 16 questions. ಆಕ್ಚುಲಿ ಅಲ್ಲಿ 16 ಪ್ರಶ್ನೆಗಳಿರುವಂತವಾಗಿದ್ದಾವೆ. Okay, simple questions. ಅವು ಬಹಳ ಸರಳವಾದ ಪ್ರಶ್ನೆಗಳು. Okay, so in observation the first thing to do is to look at the context. ನಾವು ಅವಲೋಕಿಸುವಾಗ ಗಮನಿಸುವಾಗ ಆ ವಾಕ್ಯ ಭಾಗ ಅದರ ಹಿನ್ನೆಲೆ ಅದರ ಸಂದರ್ಭವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. What is the scene there? What is the situation? ಅಲ್ಲಿರುವಂತ ಪರಿಸ್ಥಿತಿ ಏನೋ ಸಹ ನಾವು ಗಮನಿಸಬೇಕು. Okay, that is the first thing to do. ನಾವು ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದು ಮೊದಲನೇ ಹಂತ. And then we have to ask few questions. ಆದ ನಂತರ ನಾವು ಕೆಲವು ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. You can see on the screen also. ಮತ್ತು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಸಹ ನೋಡಬಹುದು. See what are the repeated words in this? ನೋಡಿ, ನಾವು ಓದುವಂತ ಭಾಗದಲ್ಲಿ ಪುನಃ ಬರುವಂತ ಪದಗಳು ಯಾವುದು ಎಂಬುದಾಗಿ ನಾವು ಗಮನಿಸಬೇಕು. I'll give one example. ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. Okay, what is the repeated word that you see in Philemon? ಫಿಲಮೋನನಿಗೆ ಬರೆದಂತ ಪತ್ರಿಕೆಯಲ್ಲಿ ತಿರುಗಿ ಬರುವಂತ ಪದೇ ಕಾಣುವಂತ ಪದವು ಯಾವುದಾಗಿದೆ? The repeated word in Philemon is love. ತಿರುಗಿ ಕಾಣುವಂತ ಪದ ಫಿಲಮೋನನ ಪತ್ರಿಕೆಯಲ್ಲಿ ಪ್ರೀತಿ ಎಂಬ ಪದವಾಗಿದೆ. Okay, so love is the word that keeps on repeating in Philemon. ಅಲ್ಲಿ ಪ್ರೀತಿ ಎಂಬುವಂತ ಪದವು ತಿರುಗಿ ರಿಪೀಟ್ ಆಗಿ ಆ ಪತ್ರಿಕೆಯಲ್ಲಿ ಕಾಣುವಂತದ್ದಾಗಿದೆ. Okay, so that's why we know the letter is about love. ಆದ್ದರಿಂದ ನಮಗೆ ಗೊತ್ತಾಗ್ತದೆ ಆ ಪತ್ರಿಕೆ ಪ್ರೀತಿಯ ಕುರಿತು ಬರೆಯಲ್ಪಟ್ಟಿದೆ ಎಂಬುದಾಗಿ. What is you can see on the screen what is the words that are repeating, what are the phrases that are repeating, what is the idea that is repeating, what is the theme that is always repeating.
ಅಲ್ಲಿರುವಂತ ಮತ್ತು ಯಾವ ಪದಗಳು ತಿರುಗಿ ತಿರುಗಿ ರಿಪೀಟ್ ಆಗ್ತಿದ್ದಾವೆ, ಯಾವ ನುಡಿಕಟ್ಟುಗಳು ರಿಪೀಟ್ ಆಗ್ತಿದ್ದಾವೆ, ಯಾವ ಕಲ್ಪನೆಗಳು ರಿಪೀಟ್ ಆಗ್ತಿದ್ದಾವೆ, ಯಾವ ವಿಷಯ ಅಲ್ಲಿ ಯಾವ ಸಬ್ಜೆಕ್ಟ್ ರಿಪೀಟ್ ಆಗ್ತಾ ಇದೆ ಎಂಬುದನ್ನು ಗಮನಿಸಬೇಕು. So when you observe that, you know this letter is about this. ಆಗ ಈ ರೀತಿ ನಾವು ಗಮನಿಸಿ ಓದುವಾಗ ಆ ಒಂದು ಪತ್ರಿಕೆ ಯಾವುದಕ್ಕಾಗಿ ಬರೆಯಲ್ಪಟ್ಟಿದೆ ಎಂಬುದು ನಮಗೆ ಸ್ಪಷ್ಟವಾಗ್ತದೆ. The second thing is to find out the key words. ಎರಡನೇ ಸಂಗತಿ ಏನಂದ್ರೆ ನಾವು ಓದುವಂತಹ ಸತ್ಯವೇದದ ಭಾಗದಲ್ಲಿ ಮುಖ್ಯವಾದ ವಿಷಯ ಯಾವುದು, ಮುಖ್ಯವಾದ ವಚನ ಯಾವುದು ಎಂಬುದಾಗಿ ನಾವು ತಿಳಿಯಬೇಕು. You have to find out what is the key verse that is in that chapter or in the letter. ನಾವು ಓದುವಂತ ಅಧ್ಯಾಯದಲ್ಲಾಗಲಿ ಅಥವಾ ಒಂದು ಪುಸ್ತಕ, ಒಂದು ಪತ್ರಿಕೆಯಲ್ಲಾಗಲಿ ಅಲ್ಲಿ ಮೂಲವಾದಂತಹ ವಚನ, ತಿರುಗಿ ತಿರುಗಿ ಕಾಣುವಂತಹ ಮುಖ್ಯವಾದ ವಚನ ಯಾವುದೆಂಬುದಾಗಿ ನಾವು ತಿಳಿಯಬೇಕು. In Philemon, the key verse is Paul is asking Philemon to take back Onesimus. ಅಲ್ಲಿ ಫಿಲೋಮೋನಿನ ಪತ್ರಿಕೆಯಲ್ಲಿ ಮುಖ್ಯವಾದ ವಚನ ಯಾವುದಂತೆ ಒನೇಸಿಮನನ್ನು ತಿರುಗಿ ಸೇರಿಸಿಕೋ ಎಂಬುದಾಗಿ ಫಿಲೋಮೋನಿಗೆ ಹೇಳುವಂತಹ ಸಂಗತಿಯೇ ಮುಖ್ಯವಾದ ವಚನವಾಗಿದೆ. That's it. That is the letter about. ಅದರ ಕುರಿತಾಗಿ ತಾನೇ ಆ ಪತ್ರಿಕೆಯೆಲ್ಲ ಬರೆದಿರುವಂತದ್ದು. So about that only he is writing so many things he wrote, but the main point is you take Onesimus. ಒನೇಸಿಮನನ್ನು ತಿರುಗಿ ಸೇರಿಸಿಕೊಳ್ಳಬೇಕೆಂಬುದಾಗಿಯೇ ಫಿಲೋಮೋನಿನ ಪತ್ರಿಕೆಯೆಲ್ಲ ಬರೆದಿದ್ದಾನೆ. ಅದರ ನಿಮಿತ್ತ ಅನೇಕ ಸಂಗತಿಗಳಲ್ಲಿ ಬರೆಯಲ್ಪಟ್ಟಿರುವಂತವಾಗಿದ್ದಾವೆ. Okay, praise the Lord. Praise the Lord. Yeah. The third thing is who are the main characters. ಅಷ್ಟು ಮಾತ್ರವಲ್ಲ, ನಾವು ಓದುವ ಸತ್ಯವೇದದ ಭಾಗದಲ್ಲಿ ಮುಖ್ಯವಾದ ಜನರು ಯಾರಿದ್ದಾರೆ ಎಂಬುದಾಗಿ, ಪಾತ್ರಗಳು ಯಾವುದು ಎಂಬುದಾಗಿ ನಾವು ನೋಡಬೇಕು. Who wrote this, to whom it was written. ಇದು ಯಾರು ಬರೆದಿದ್ದಾರೆ, ಯಾರಿಗೆ ಬರೆದಿದ್ದಾರೆ, ಇದನ್ನು ಸಹ ನಾವು ಗಮನಿಸಬೇಕು. And who are the main characters in this letter. ಅಷ್ಟು ಮಾತ್ರವಲ್ಲ, ಆ ಒಂದು ಪತ್ರಿಕೆಯಲ್ಲಿ ಆ ಭಾಗದಲ್ಲಿ ಮುಖ್ಯವಾದ ಪಾತ್ರಗಳು ಅಂದ್ರೆ ಜನರು ಯಾರಿದ್ದಾರೆ ಎಂಬುದನ್ನು ಗಮನಿಸಬೇಕು. Who wrote Philemon? ಫಿಲೋಮೋನನ ಪತ್ರಿಕೆಯನ್ನು ಯಾರು ಬರೆದಿದ್ದಾರೆ? Apostle Paul. ಅಪೊಸ್ತಲನಾದ ಪೌಲನು. To whom he wrote? ಯಾರಿಗೆ ಬರೆದಿದ್ದಾರೆ? To Philemon. ಫಿಲೋಮೋನನಿಗೆ. Who is the main character? ಅದರಲ್ಲಿರುವಂತಹ ಮುಖ್ಯವಾದ ಪಾತ್ರ ಯಾರು? Philemon. ಫಿಲೋಮೋನ, Onesimus. ಒನೇಸಿಮಸ್. These two are the main characters. ಇವರಿಬ್ಬರು ಅಲ್ಲಿ ಮುಖ್ಯ ಪಾತ್ರಗಳಾಗಿರ್ತಾರೆ. So like that you have to find out who are the main characters in this. ಹೀಗೆ ಆ ಒಂದು ಭಾಗದಲ್ಲಿ ಯಾರು ಮುಖ್ಯವಾದ ಪಾತ್ರಗಳೆಂಬುದಾಗಿ ನಾವು ತಿಳಿಯಬೇಕು. Okay, the fourth thing is to ask the question, when was it written? ನಾಲ್ಕನೇ ಒಂದು ಪ್ರಶ್ನೆ ಏನಂದ್ರೆ ಯಾವಾಗ ಈ ಒಂದು ಭಾಗ ಬರೆಯಲ್ಪಟ್ಟಿದೆ ಎಂಬುದಾಗಿ. When you ask the question when was it written, ಇದು ಯಾವಾಗ ಬರೆಯಲ್ಪಟ್ಟಿದೆ ಎಂಬುದಾಗಿ ಪ್ರಶ್ನೆ ನಿಮಗೆ you will understand what is the situation there. ಆಗ ಅಲ್ಲಿರುವಂತ ಪರಿಸ್ಥಿತಿ ಏನೋ ನಮಗೆ ಅರ್ಥವಾಗ್ತದೆ. For example, ಉದಾಹರಣೆಗೆ in Corinthians, in Titus and Timothy letters, ತಿಮೋತಿ, ತೀತ ಮತ್ತು ಕೊರಂತಿ ಪತ್ರಿಕೆಗಳು, only in these three letters in the New Testament, Paul especially writes some rules for the women. ಈ ಮೂರು ಪತ್ರಿಕೆಗಳಲ್ಲಿ ಮಾತ್ರ ಪೌಲನು ಸ್ತ್ರೀಯರಿಗೆ ಕೆಲವು ನಿಯಮಗಳನ್ನು ಆತನು ಹೇಳಿದ್ದಾನೆ. ಇನ್ನೆಲ್ಲೂ ಇಲ್ಲ. ಇನ್ನು ಎಲ್ಲೂ ಯಾವ ಪತ್ರಿಕೆಯಲ್ಲೂ ಸಹ ಈ ಸಂಗತಿಗಳು ಹೇಳಲಿಲ್ಲ. That means that very strong rules. ಅದು ಸಹ ಸ್ತ್ರೀಯರಿಗೆ ಬಹಳ ನಿಖರವಾಗಿ ಸ್ಟ್ರಾಂಗ್ ಆಗಿ ಆತನ ನಿಯಮಗಳನ್ನು ಹೇಳಿದ್ದಾನೆ. I will not allow women to speak in the church. ಸ್ತ್ರೀಯರು ಸಭೆಯಲ್ಲಿ ಮಾತನಾಡುವುದಕ್ಕೆ ನಾನು ಅಲೌ ಮಾಡುವುದಿಲ್ಲ. Or one woman should not dominate the man or the husband. ಆ ಒಂದು ಸ್ತ್ರೀ ಒಂದು ಪುರುಷನನ್ನು ಅಥವಾ ತನ್ನ ಗಂಡನನ್ನು ಮತ್ತು ಅಧಿಗಮಿಸಲಿಕ್ಕೆ ನಾನು ಬಿಡುವುದಿಲ್ಲ. You women, you better stay silent. ನೀವು ಸ್ತ್ರೀಯರು ನೀವು ಸುಮ್ಮನಿದ್ದರೆ ಒಳ್ಳೆಯದು. ನಿಮಗೆ ಬರ್ತದೆ. So why he is writing like that? ಯಾಕೆ ಪೌಲನ ಹಾಗೆ ಬರೆದಿದ್ದಾರೆ? ಇನ್ನೆಲ್ಲೂ ಇಲ್ಲ. It's not there anywhere ಆ else. ಮೂರು ಪತ್ರಿಕೆಗಳಲ್ಲಿ ಬಿಟ್ಟರೆ ಬೇರೆ ಯಾವ ಪತ್ರಿಕೆಯಲ್ಲಿ ಈ ಸಂಗತಿಗಳನ್ನು ಆತನು ಬರೆಯಲಿಲ್ಲ. Is there anywhere else like that? ಎಲ್ಲಾದ್ರೂ ಹಾಗೆ ಉಂಟಾ? ಬೇರೆ As far as I know, it is not there. ನನಗೆ ಗೊತ್ತಿರೋ ಪ್ರಕಾರ ಬೇರೆ ಎಲ್ಲೂ ಸಹ ಇಲ್ಲ. Because in the areas of Ephesus, Creta and this Corinth, ಎಫೆಸ ಪಟ್ಟಣ, ಕ್ರೇತ ಪಟ್ಟಣ ಮತ್ತು ಕೊರಿಂಥ ಪಟ್ಟಣ, right? So in these areas there were temple prostitutes. ಅಲ್ಲಿ ಆ ಜಾಗಗಳಲ್ಲಿ, ಆ ಪ್ರಾಂತ್ಯಗಳಲ್ಲಿ ಆ ದೇವಸ್ಥಾನಗಳಿಗೆ ದೇವದಾಸಿಯರು ಇರುವಂತ ಸ್ಥಳಗಳಾಗಿತ್ತು. And they were all the worshippers of Artemis. ಅವರೆಲ್ಲರೂ ಅರ್ತಿಮಾದೇವಿಯನ್ನು ಆರಾಧಿಸುವಂತ ವ್ಯಕ್ತಿಗಳಾಗಿದ್ದರು. And the way they behave is completely different. ಅಲ್ಲಿರುವಂತಹ ಜನರ ಒಂದು ಪ್ರವರ್ತನೆ ಕಂಪ್ಲೀಟ್ ಆಗಿ ಬೇರೆ ಜನರಿಗಿಂತ ವ್ಯತ್ಯಾಸವಾಗಿತ್ತು. So when they came to church also they were behaving like that. ಅವರು ಒಂದು ವೇಳೆ ಸಭೆ ಒಳಗಡೆ ಬಂದರೂ ಸಹ ಅವರು ಅದೇ ರೀತಿಯಲ್ಲಿ ವ್ಯವಹರಿಸುವಂತವರಾಗಿರ್ತಾರೆ. All sitting at the back and talking. ಅವರೆಲ್ಲರೂ ಹಿಂದೆ ಕೂತ್ಕೊಂಡವರಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಮಕ್ಕಳು ಓಡಿದ್ರೇನೆ ನಮಗೆ ಆಗುದಿಲ್ಲ. ನಾನು ಸ್ಪೀಚಿಂಗ್ ಮಾಡುವಾಗ ಮಕ್ಕಳು ಓಡ್ತಾ ಇರುವಾಗ ತುಂಬಾ ಇರಿಟೇಷನ್ ಆಗ್ತದೆ, ರೈಟ್? ನಮಗೆ ಮಕ್ಕಳಲ್ಲಿ ಓಡ್ತಾ ಇದ್ರೇನೆ ನಮಗೆ ಸಾಧ್ಯವಾಗುವುದಿಲ್ಲ. No, Paul is preaching, everybody is talking there behind. ಪೌಲ ಮಾತಾಡ್ತಿರುವಾಗ ಎಲ್ಲ ಹೆಂಗಸರೆಲ್ಲ ಸೇರಿ ಹಿಂದೆ ಮಾತನಾಡ್ತಿದ್ರೆ ಹೇಗಿರ್ಬೋದು? See, that's why he's writing strong rule. You women, you can't speak here. ಆದ್ರಿಂದ ಪೌಲನಲ್ಲಿ ಸ್ತ್ರೀಯರಿಗೆ ಆತನು ಸ್ಟ್ರಾಂಗ್ ಆಗಿ ಹೇಳ್ತಾನೆ, ನೀವು ಸ್ತ್ರೀಯರು ಸಭೆಯಲ್ಲಿ ಮಾತಾಡಬಾರದು. This is not for everyone. ಇದು ಎಲ್ಲಾ ಸ್ತ್ರೀಯರಿಗೂ ಅಲ್ಲ. So that's why we need to identify which is for me, which is not for me. ನಾವು ಅನ್ವಯಿಸಿಕೊಳ್ಳುವಾಗ ಜಾಗೃತಿಯಾಗಿರಬೇಕು. ಅದು ನಮಗೆ ಬರೆಯಲ್ಪಟ್ಟಿದೆಯಾ ಅಥವಾ ಎಲ್ಲರಿಗೂ ಬರೆಯಲ್ಪಟ್ಟಿದೆಯಾ, ನಮಗೆ ಅಲ್ಲ ಇರುವಂತಹ ಸಂಗತಿಗಳಿದ್ದಾವ ಎಂಬುದಾಗಿ. So when was it written and where was it written are the very two important questions. ಯಾವಾಗ ಬರೆದಿದ್ದಾರೆ, ಎಲ್ಲಿ ಬರೆದಿದ್ದಾರೆ ಎಂಬುವಂತದ್ದು ಇದರ ನಿಮಿತ್ತ ಬಹಳ ಪ್ರಾಮುಖ್ಯವಾದ ಸಂಗತಿಗಳಾಗಿದ್ದಾವೆ. And you have to find out the contrasting words.
ಅಷ್ಟು ಮಾತ್ರವಲ್ಲ, ವ್ಯತ್ಯಾಸ ಇರುವಂತ ವಚನಗಳನ್ನು ನಾವು So ಕಂಡುಹಿಡಿಯಬೇಕು. contrasting words, for example, ವಚನಗಳಲ್ಲಿ ವ್ಯತ್ಯಾಸವಿರ್ತೈತೆ. ಉದಾಹರಣೆಗೆ, with one man's sin came death to the world, but with one man's obedience came righteousness and eternal life. ನಾವೊಂದು ಉದಾಹರಣೆ ನಾವು ನೋಡ್ತೇವೆ. ಒಬ್ಬನ ಪಾಪದಿಂದ ಮರಣವು ಲೋಕದೊಳಗೆ ಎಲ್ಲರ ಮೇಲೆ ಆಳ್ವಿಕೆ ಮಾಡಿತೆಂಬುದಾಗಿ. ಅದೇ ಒಬ್ಬನ ವಿಧೇಯತದಿಂದ ಎಲ್ಲರೂ ನೀತಿವಂತರಾದರು. ನೀತಿವಂತಿಕೆ ಭೂಲೋಕಕ್ಕೆ ಬಂತು, ನಿತ್ಯ ಜೀವವು ಕೊಡಲ್ಪಟ್ಟಿದೆ. ನಿತ್ಯ ಜೀವವು ಕೊಡಲ್ಪಟ್ಟಿದೆ. So these are the contrasting things, opposite things. ಇದು ಒಂದಕ್ಕೊಂದು ವ್ಯತಿರೇಕವಾಗಿರುವಂತಹ ವಚನಗಳಾಗಿರ್ತವೆ. So these will help you to understand the meaning deeply. ಈ ಒಂದು ಸಂಗತಿಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯತೆ ಇದೆ. And the seventh one is comparison. ಮತ್ತೆ ಇನ್ನೊಂದು ಸಂಗತಿ ವ್ಯತ್ಯಾಸ. ಅದ ನಂತರ 7ನೇ ಸಂಗತಿ ಬಂದುಬಿಟ್ಟು ಹೋಲಿಕೆ. Okay, so that's what I gave one example. Now it's also comparison. ನಾವು ಈಗಾಗಲೇ ಉದಾಹರಣೆ ಕೊಟ್ಟೆ, ಅದು ಒಂದು ಹೋಲಿಕೆ ಸಹ There's a comparison between Adam and Jesus. ಆ ಹೋಲಿಕೆ ಯೇಸು ಮತ್ತು ಆದಾಮನು ಮತ್ತು ಯೇಸು ಕ್ರಿಸ್ತನ ಮಧ್ಯದಲ್ಲಿರುವಂತಹ ಹೋಲಿಕೆಯನ್ನು ಸಹ ನಾವು ಗಮನಿಸಬೇಕು. So for example, if you take Daniel or Revelation chapter 12, 13 and all that, Daniel chapter 11, all that if you read, ದಾನಿಯೇಲನ ಪುಸ್ತಕ 11, ಪ್ರಕಟಣೆ ಗ್ರಂಥ 12, 13 ಈ ಅಧ್ಯಾಯಗಳನ್ನು ನಾವು ನೋಡುವಾಗ there are some explanations that are too much for us to understand. ಅಲ್ಲಿರುವಂತಹ ವಿವರಣೆಗಳು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡದಾದ ಸಂಗತಿಗಳಾಗಿರ್ತವೆ. Okay, but these are comparisons. ಅದರ ಮಧ್ಯದಲ್ಲಿ ಒಂದು ಹೋಲಿಕೆಗಳಿರುವಂತವಾಗಿರ್ತವೆ. He says, I saw one ram coming and hitting. ಒಂದು ಹೋತ ಮತ್ತು ಇನ್ನೊಂದನ್ನು ತಿವಿತಾ It came and hit and destroyed, he says. ಅದನ್ನು ಹೊಡೆದು ನಾಶ ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ. So it's a comparison. He's comparing the nation that is to come to a ram or to a beast. ಹೋತವಾದ ರೂಪದಲ್ಲಿ ಮುಂದೆ ಬರುವಂತ ರಾಜ್ಯದ ಕುರಿತು ಅದು ಮಾತಾಡುವಂತದ್ದಾಗಿರ್ತದೆ. Okay, like that comparisons are given. ಈ ರೀತಿ ಹೋಲಿಕೆಗಳು ದೇವರ ವಾಕ್ಯ ಬೇರೆ ಯಾವುದೋ ಒಂದು ಸಂಗತಿಯನ್ನು ಹೋಲಿಕೆ ಮಾಡಿ ಮಾತಾಡುವಂತದ್ದಾಗಿರ್ತದೆ. If you don't understand the comparison, you may think that this is some science fiction movie. ಒಂದು ವೇಳೆ ದೇವರ ವಾಕ್ಯ ಯಾವುದನ್ನು ಸೂಚಿಸುತ್ತೆ, ಯಾವುದನ್ನು ಹೋಲುತ್ತದೆ ಎಂಬುದಾಗಿ ನಮಗೆ ಅರ್ಥವಾಗದಿದ್ದರೆ ನಾವೊಂದು ಯಾವ ಮೂವಿ? Science fiction movie. The next one is commands. What are the commands that are there? ಇನ್ನು ಸತ್ಯವೇದದಲ್ಲಿ ಏನೆಲ್ಲ ನಾವು ಓದುವಂತ ಭಾಗದಲ್ಲಿ ಏನೆಲ್ಲ ಆಜ್ಞೆಗಳಿದ್ದಾವೆ ಎಂಬುದಾಗಿ ಸಹ ನಾವು ಗಮನಿಸಬೇಕು. Okay, there are certain commands given. ಕೆಲವು ಭಾಗಗಳಲ್ಲಿ ಕೆಲವು ಆಜ್ಞೆಗಳು ಕೊಡಲ್ಪಟ್ಟಿರುವಂತವಾಗಿರ್ತವೆ. And ninth one is conditional statements. ಅಷ್ಟು ಮಾತ್ರವಲ್ಲ, ನಿಯಮಗಳು ನಿಬಂಧನೆಗಳು ಸಹ ಕೊಡಲ್ಪಟ್ಟಿರುವಂತವಾಗಿರ್ತವೆ. Okay, the 10th one is connectives. ಸಂಬಂಧಗಳು ಒಂದಕ್ಕೊಂದಕ್ಕಿರುವಂತಹ ಸಂಬಂಧದ ಬಗ್ಗೆ ಸಹ ಬರೆಯಲ್ಪಟ್ಟಿರುವಂತದ್ದಾಗಿರ್ತದೆ. For example, if the verse is starting with therefore or for it is written, if it says like this, ನೋಡಿ, ಆದದರಿಂದ ಹೀಗೆ ಆದಲ್ಲಿ ಅಂತ ಹೇಳುವಾಗ ಮೇಲೆ ವಚನಕ್ಕೂ ಕೆಳಗಡೆ ವಚನಕ್ಕೂ ಸಂಬಂಧ ಇರುವಂತದ್ದಾಗಿರ್ತದೆ. right? So this is grammar. ಇದು ವ್ಯಾಕರಣ. So grammar also you have to check. ನಾವು ಸತ್ಯವೇದ ಅಧ್ಯಯನ ಮಾಡುವಾಗ ಅಲ್ಲಿರುವಂತ ವ್ಯಾಕರಣವನ್ನು ಸಹ ಗಮನಿಸಬೇಕು. So you simply can't quote saying that therefore. No, before that what is written? That's why he's saying therefore. ನಾವು ಸುಮ್ಮನೆ ಆದದರಿಂದ ಎಂಬುದಾಗಿ ಓದಬಾರ್ದು. ಆದದರಿಂದ ಅಂದ್ರೆ ಏನಾಗಿದೆ ಎಂಬುದಾಗಿ ಅದಕ್ಕಿಂತ ಮುಂಚೆ ಇರುವಂತಹ ವಚನಗಳನ್ನು ಸಹ ನಾವು ಗಮನಿಸಬೇಕು. Okay, let's see 6 more things and then we'll conclude. Okay, ನಾವಿನ್ನೂ ಒಂದು 6 ಸಂಗತಿಗಳನ್ನು ನೋಡಿಕೊಂಡು ನಾವು ಮುಗಿಸಿಕೊಳ್ಳೋಣ. what is the atmosphere? What is the mood? ಅಲ್ಲಿರುವಂತ ವಾತಾವರಣ, ಅಲ್ಲಿರುವಂತ ಒಂದು ಮೂಡ್, Emotions. ಅಲ್ಲಿರುವಂತ ಭಾವನೆಗಳು ಏನು ಎಂಬುದಾಗಿ ಸಹ ನಾವು ಗಮನಿಸಬೇಕು. In certain ways Paul expresses anger. ಕೆಲವು ಭಾಗಗಳಲ್ಲಿ ಪೌಲನು ಕೋಪವನ್ನು ವ್ಯಕ್ತಪಡಿಸ್ತಾನೆ. We see in the Jesus story, in the Gospels, we see certain places Jesus was very angry. ಸುವಾರ್ತೆಗಳಲ್ಲಿ ನೋಡುವಾಗ ಯೇಸು ಸ್ವಾಮಿ ಕೆಲವು ಭಾಗಗಳಲ್ಲಿ ಬಹಳ ಕೋಪಗೊಳ್ತಾನೆ. Certain places he was moved with compassion. ಕೆಲವು ಭಾಗಗಳಲ್ಲಿ ಯೇಸು ಕ್ರಿಸ್ತನು ಕನಿಕರದಿಂದ ಮರಗಿದ ಹಾಗೆ ಸಹ ನಾವು ನೋಡ್ತೇವೆ. Right, in one place he wept also, it says. ಕೆಲವು ಒಂದು ಭಾಗದಲ್ಲಿ ನಾವು ನೋಡ್ತೇವೆ ಆತನ ಕಣ್ಣೀರು ಬಿಟ್ಟನು ಎಂಬುದಾಗಿ. So understand the mood with which the verse is given. ಆ ವಚನಗಳಲ್ಲಿ ಕಾಣುವಂತ ಅವರ ಭಾವನೆಗಳನ್ನು ಸಹ ನಾವು ಗಮನಿಸಬೇಕು. Okay, ಇದೆಲ್ಲ ನೀವು ನೋಡುವಾಗ you may think that ತುಂಬಾ lot of things are there, but when we are reading Philemon you will understand everything. ನಾವು ಇದನ್ನೆಲ್ಲ ಹೇಳುವಾಗಪ್ಪ ಈ ಸತ್ಯವೇದ ಅಧ್ಯಯನ ಮಾಡಲಿಕ್ಕೆ ತುಂಬಾ ಕಷ್ಟ ಉಂಟಂತ ಅನಿಸ್ತೈತೆ. ಹಾಗೆ ಏನಿಲ್ಲ, ನಾವು ಫಿಲೋಮೋನನ ಪತ್ರಿಕೆಯನ್ನು ನಾವು ಮುಂದಿನ ವಾರಗಳಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋಗ್ತೇವೆ. ಆಗ ಅದು ಎಷ್ಟು ಸುಲಭವೋ ನಿಮಗೆ ಅರ್ಥವಾಗ್ತದೆ. So today I am just explaining. Next week we will practice it. It will be easy. ನಾನು ಜಸ್ಟ್ ಇದನ್ನು ವಿವರಿಸ್ತಾ ಇದ್ದೇನೆ. ಆದರೆ ನಾವು ಪ್ರಯೋಗಾತ್ಮಕ ಪ್ರಾಕ್ಟಿಕಲ್ ಆಗಿ ಅದನ್ನು ಧ್ಯಾನ ಮಾಡುವಾಗ ನಿಮಗೆ ಅದು ಈಸಿಯಾಗಿ ಕಂಡು ಬರುವಂತದ್ದಾಗಿರ್ತದೆ. 12th one, figure of speech, also grammar. It's also a part of grammar. 12ನೇ ಸಂಗತಿ ಭಾಷಣದ ವ್ಯಾಕರಣ ಎಂಬುದಾಗಿ. Okay, and the lists are given, genealogy list or list of people or list of places, like that. ಅಷ್ಟು ಮಾತ್ರವಲ್ಲ, ಸತ್ಯವೇದದಲ್ಲಿ ಕೆಲವು ಭಾಗಗಳಲ್ಲಿ ಪಟ್ಟಿಗಳು, ವಂಶಾವಳಿಯ ಪಟ್ಟಿ, ಆಯಾ ಪಟ್ಟಿಗಳನ್ನು ಸಹ ನಾವು ನೋಡುವಂತವರಾಗಿರ್ತೇವೆ. Okay, and emphatic statements and progressions. ಮತ್ತು ಅಷ್ಟು ಮಾತ್ರವಲ್ಲ, ವಿವರಣೆಗಳು, ಒತ್ತಿ ಹೇಳುವಂತ ಕೆಲವು ಪದಗಳನ್ನು ಒತ್ತಿ ಹೇಳ್ತಾರೆ, ಆ ಸಂಗತಿಗಳನ್ನು ಗಮನಿಸಬೇಕು. ಮತ್ತು ಪ್ರಗತಿ, ಆ ಒಂದು ವಾಕ್ಯ ಭಾಗ ಯಾವುದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೈತೆ ಎಂಬ ಪ್ರಗತಿಯನ್ನು ಸಹ ನಾವು ಗಮನಿಸಬೇಕಾಗ್ತದೆ. Okay, praise the Lord. How the events are progressing, that's what it shows. ಹೇಗೆ ಪರಿಸ್ಥಿತಿಗಳು ಅಥವಾ ಅಲ್ಲಿರುವಂತಹ ಸಂಗತಿಗಳು, ಸಂದರ್ಭಗಳು ಹೇಗೆ ಮುಂದಕ್ಕೆ ಹೋಗ್ತವೆ ಎಂಬುದಾಗಿ ನಾವು ಗಮನಿಸಬೇಕು. Praise God. These are the 16 questions.
ಇವು ಈ 16 ಪ್ರಶ್ನೆಗಳನ್ನು ನಾವು ಸತ್ಯವೇದ ಅಧ್ಯಯನ ಮಾಡುವಾಗ ನಾವು ಗಮನಿಸಬೇಕು. Okay, these 16 questions help you to understand the Bible in a deeper way, very deeper way. ಈ 16 ಪ್ರಶ್ನೆಗಳನ್ನು ನಾವು ಹಾಕಿಕೊಂಡು ಸತ್ಯವೇದವನ್ನು ಅಧ್ಯಯನ ಮಾಡುವಂತದ್ದಾದ್ರೆ ಸತ್ಯವೇದ ಹೇಳುವಂತಹ ಸಂಗತಿಗಳನ್ನು ಆಳವಾಗಿ ತಿಳಿಯಲು ನಮಗೆ ಸಾಧ್ಯವಾಗ್ತದೆ. I will give you one small example in Philemon. ನಾನು ಫಿಲಮೋನನಲ್ಲಿರುವಂತಹ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೇನೆ. See, in the book of Philemon, only one page, right? It is only one page. ಈ ಒಂದು ಪತ್ರಿಕೆ ಕೇವಲ ಒಂದೇ ಪೇಜ್ ಅನ್ನು ಹೊಂದಿರುವಂತದ್ದಾಗಿದೆ. Okay, in the coming week, you read that one page and come, okay? ಬರೋವಾರ ನೀವು ಬರುವಾಗ ಆ ಒಂದು ಪೇಜ್ ಅನ್ನು ಅಂದ್ರೆ ಫಿಲೋಮೋನಿನ ಪತ್ರಿಕೆ ಇಡೀ ಪತ್ರಿಕೆ ಏನಂದ್ರೆ ಒಂದೇ ಪೇಜ್ ಇರೋದು ಅದನ್ನು ಓದಿಕೊಂಡು ಬರಬೇಕೆಂಬುದಾಗಿ How ಕೇಳಿಕೊಳ್ತೇನೆ. many times you should read? ಎಷ್ಟು ಸಾರಿ ಓದಿ ಬರಬೇಕು? 3 times, okay? When you read, try to observe these 16 things. ನೀವು ಓದುವಾಗ ಈ ಒಂದು 16 ಸಂಗತಿಗಳನ್ನು ಅಲ್ಲಿ ಗಮನಿಸುವುದಕ್ಕೆ ಪ್ರಯತ್ನ ಮಾಡಿರಿ. From Philemon, you can at least bring 7 sermons. ನೀವು ಫಿಲಮೋನನ ಪತ್ರಿಕೆಯಿಂದ ನೀವು ಕನಿಷ್ಠ ಪಕ್ಷ 7 ಸಂದೇಶಗಳನ್ನು ಹೊರಗಡೆ ತರಬಹುದು. 7 sermons just from Philemon. ಫಿಲಮೋನನ ಪತ್ರಿಕೆಯಿಂದ ಮಾತ್ರ 7 ಸಂದೇಶಗಳನ್ನು ನಾವು ಮಾತನಾಡಬಹುದು. Okay, praise the Lord. Praise the Lord. Yeah, we'll see all that in the coming week. ಅದನ್ನೆಲ್ಲ ಬರುವ ವಾರದಲ್ಲಿ ನಾವು ನೋಡೋಣ. If you have any doubts, you can ask. ಆ ಭಾಷೆಗಳಿಂದ ಈಗ ಡೈರೆಕ್ಟ್ ಟ್ರಾನ್ಸ್ಲೇಷನ್ಸ್ ಬೇರೆ ಇಂಗ್ಲಿಷ್ಗೆ ಹೋಗಿ ಮತ್ತೆ ಕನ್ನಡಕ್ಕೆ ಬಂದಿರುವಂತದ್ದು ಇದರಲ್ಲಿ ಈಗ ಟ್ರಾನ್ಸ್ಲೇಷನ್ ಆಗುವಾಗ ಸಹ ಸತ್ಯ ಎಲ್ಲಾದ್ರೂ ವ್ಯತ್ಯಾಸವಾಗ್ತದಾ? Okay, very good question. Actually, I wanted to explain this, but I forgot. Thank you for asking this question. I want you all to download 3 Bible apps. Okay, ಈ Bible ಇದು ಒಳ್ಳೆಯ applications. ಪ್ರಶ್ನೆ ಆಗಿದೆ. ಇದನ್ನು ಖಂಡಿತವಾಗಿ ನಾವು ಇದರ ಉತ್ತರ ಹೇಳಲೇಬೇಕು. ಪ್ರಾರಂಭದಲ್ಲಿ ಹೇಳಬೇಕಂತಿದ್ದ ಮರ್ತು ಹೋಯ್ತು. ಈ ಸತ್ಯವೇದವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅಂದ್ರೆ ರೈಟ್ ಆಗಿ ಸತ್ಯವೇದ ಏನು ಹೇಳ್ತೈತೋ ಅಂತ ವಾಕ್ಯಗಳನ್ನ ನಾವು ನೋಡಬೇಕಾದ್ರೆ 3 ಬೈಬಲ್ ಆಪ್ಸ್ ಅನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. Okay, Parallel Plus Bible app. Parallel Plus. ಪ್ಯಾರಲಲ್ ಪ್ಲಸ್ ಬೈಬಲ್ ಆಪ್ ಎಂಬುದಾಗಿ. Okay, in Parallel Plus Bible app, you can, for word to word, you can search the original translation and its meaning. ಈ ಪ್ಯಾರಲಲ್ ಪ್ಲಸ್ ಬೈಬಲ್ ಆಪ್ ಅಲ್ಲಿ UK ಅಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಇದು ವರ್ಡ್ ಟು ವರ್ಡ್ ವಾಕ್ಯದಿಂದ ವಾಕ್ಯ ಪ್ರತಿ ವಾಕ್ಯ ಸಹ ಮೂಲ ಭಾಷೆಯಿಂದ ಸತ್ಯವೇದ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿಂದ ಡೈರೆಕ್ಟ್ ಆಗಿ ತರ್ಜುಮ ಮಾಡಲ್ಪಟ್ಟಿರುವಂತದ್ದಾಗಿದೆ. Okay, the second one is Bible Hub. ಎರಡನೇ ಆಪ್ ಬೈಬಲ್ ಹಬ್ ಎಂಬುವಂತ ಆಪ್. So here also you will get the translations like that. ಅಲ್ಲಿ ಸಹ ಮತ್ತು ಮೂಲ ಭಾಷೆಯಿಂದ ನೇರವಾಗಿ ಟ್ರಾನ್ಸ್ಲೇಷನ್ ಆಗಿರುವಂತ ತರ್ಜುಮ ದೊರಕುತ್ತದೆ. Also for every verse they will give that English translation also they will give. All the other translations will be in the below. ಈ ಒಂದು ಬೈಬಲ್ ಹಬ್ ಅಂತ ಆಪ್ ಅಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರ್ತೈತೆ, ಬೇರೆ ನಮಗೆ ಬೇಕಾದ ಭಾಷೆಗಳಲ್ಲಿ ಸಹ ಟ್ರಾನ್ಸ್ಲೇಷನ್ ಸಿಗುವಂತದ್ದಾಗಿರ್ತೈತೆ. So the third app is Logos Bible app. It's a very helpful Bible study platform. ಇದು ಸತ್ಯವೇದವನ್ನು ಸ್ಟಡಿ ಮಾಡುವುದಕ್ಕೆ ಬಹಳ ಸಹಾಯಕಾರಿಯಾಗಿರುವಂತಹ ಒಂದು ಆಪ್. Okay, but before using that, you do your study. If you have doubt, you see here. ಇದನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ನಿಮ್ಮ ಸತ್ಯವೇದವನ್ನು ನೀವು ಸ್ಟಡಿ ಮಾಡಿರಿ. ಅಲ್ಲಿ ಏನಾದರೂ ನಿಮಗೆ ಡೌಟ್ ಬರುವಂತದ್ದಾದ್ರೆ ಏನಾದರೂ ಇನ್ನೂ ಹೆಚ್ಚಾಗಿ ತಿಳಿಯಬೇಕಾದ್ರೆ ಮಾತ್ರ ಈ ಆಪ್ಗಳನ್ನು ನೀವು ಸರ್ಚ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. So if you have any confusion like translation ಸರಿ ಉಂಟಾ ಇಲ್ವಾ, if you have that doubt, these 3 apps are very helpful. ಟ್ರಾನ್ಸ್ಲೇಷನ್ ಸರಿ ಉಂಟಾ ಇಲ್ಲ ಎಂಬುದು ಡೌಟ್ ಬಂದಾಗ ಅವಾಗ ಇದನ್ನು ಸರ್ಚ್ ಮಾಡಬೇಕೆಂಬುದಾಗಿ ಹೇಳ್ತೇವೆ. Especially in the Kannada Bible. ಮುಖ್ಯವಾಗಿ ನಾವು ಕನ್ನಡ ಬೈಬಲ್ ಅನ್ನು ಧ್ಯಾನ ಮಾಡುವಾಗ Because Telugu Bible was directly translated from the original language. ತೆಲುಗು ಬೈಬಲ್ ಬಂದುಬಿಟ್ಟು ಮೂಲ ಭಾಷೆಯಿಂದ ನೇರವಾಗಿ ತರ್ಜುಮ ಮಾಡಲ್ಪಟ್ಟಿದೆ. Kannada Bible was translated from English. ನಮ್ಮ ಕನ್ನಡ ಸತ್ಯವೇದ ಅನ್ನುವಂಥದ್ದು ಇಂಗ್ಲಿಷ್ ಬೈಬಲ್ ಇಂದ ತರ್ಜುಮ ಮಾಡಲ್ಪಟ್ಟಿದೆ. So that's why in Kannada if you have doubt, you go into this. ಕನ್ನಡ ಬೈಬಲ್ ಅಲ್ಲಿ ನಿಮ್ಗೆ ಡೌಟ್ ಇರುವಂತದ್ದಾದ್ರೆ ಈ ಆಪ್ಗಳನ್ನು ಸಂಪರ್ಕಿಸಿ. Okay, praise God. Anything else you want to ask? ಇನ್ನು ಏನಾದರೂ ಕೇಳಿಕೊಂಡಾ? One important thing in inductive Bible study method, this study you will not see in the internet, you will not ask anybody, you do by yourself. Okay, one rule. ಇಂಡಕ್ಟಿವ್ ಬೈಬಲ್ ಸ್ಟಡಿಯಲ್ಲಿರುವಂತಹ ಒಂದು ಮುಖ್ಯವಾದ ನಿಯಮ ಏನಂದ್ರೆ ನೀವು ಇಂಟರ್ನೆಟ್ ಅನ್ನು ಸರ್ಚ್ ಮಾಡಬಾರ್ದು, ಯಾವುದೇ ಆಪ್ ಅನ್ನು ಸರ್ಚ್ ಮಾಡಬಾರ್ದು. ನಿಮ್ಮಷ್ಟಕ್ಕೆ ನೀವೇ ಪವಿತ್ರಾತ್ಮನ ಸಹಾಯದಿಂದ ನಿಮ್ಮ ಸತ್ಯವೇದವನ್ನು ಅಧ್ಯಯನ ಮಾಡಿ ತಿಳಿಯಬೇಕು. Okay, if you already have some idea, somebody had told you, then when you are reading only that idea will come. You cannot get anything else. ಒಂದು ವೇಳೆ ನಿಮಗೆ ಈಗಾಗಲೇ ಯಾರಾದರೂ ಹೇಳಿರುವಂತಹ ಒಂದು ಐಡಿಯಾ ತಿಳುವಳಿಕೆ ಸತ್ಯವೇದದ ಬಗ್ಗೆ ಇರುವಂತದ್ದಾದ್ರೆ ಓದುವಾಗ ಅದೇ ಐಡಿಯಾ ಬರ್ತದೆ, ಬೇರೆ ಏನು ಬರುತ್ತೆ.